ಕೋಲಾರಿಂದ. ಸೊ ನಾವು ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದು ಆಲ್ಮೋಸ್ಟ್ ಒಂದು 10 ಸೀಸನ್, ಇದು 11 ಸೀಸನ್ ನಡೀತಾ ಇದೆ. ತುಂಬ ಖುಷಿ ಅನಿಸ್ತಾ ಇದೆ. ಇಷ್ಟೊಂದು ಕನ್ನಡದಲ್ಲಿ ಅಪ್ಗ್ರೇಡ್ ಆಗಿ ಪ್ಲಸ್ ರಿಯಾಲಿಟಿ ಶೋ ಅನ್ನೋದು ಎಲ್ಲ ಲ್ಯಾಂಗ್ವೇಜಸಲ್ಲೂ ಇದೆ. ಬಟ್ ಟಾಪ್ ಅಂದರೆ ಕನ್ನಡ ಮಾತ್ರ ತುಂಬ ರನ್ನಿಂಗಲ್ಲಿದೆ. ಸೊ ಇವಾಗ ರಿಯಾಲಿಟಿ ಶೋ ಬಂದು ಒಂದು ಕ್ಯಾರೆಕ್ಟರ್ ಆಗಲಿ ಅವ್ರ ವ್ಯಕ್ತಿತ್ವ ಬಗ್ಗೆ ಈ ರಿಯಾಲಿಟಿ ಶೋ ನಡೆಸ್ತಾ ಇದ್ದಾರೆ. ಸೊ ಅದು ಬಂದು ಜನರ ಮನಸ್ಸಿಗೆ ತುಂಬ ಆಳವಾಗಿ ಟಚ್ ಮಾಡಿದೆ. ಇದು ಹೆಂಗಿದೆ ಅಂದರೆ ಲೈಕ್ ನಮಗೂ ಗೊತ್ತಾಗ್ತಿದೆ. ಸೊ ಯಾವ ಕ್ಯಾರೆಕ್ಟರ್ ಎಲ್ಲಿ ಯಾರು ವ್ಯಕ್ತಿತ್ವ ಬಗ್ಗೆ ಓಪನ್ ಅಪ್ ಆಗ್ತಿದ್ದಾರೆ, ಯಾರು ಒಳಗೊಳಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ವಿ ಆರ್ ಹ್ಯಾಟ್ಸ್ ಆಫ್ ಟು ಕಿಚ್ಚ ಸುದೀಪ್. ನಿಜವಾಗ್ಲೂ ವಿ ಆರ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ಅವರು ಇಷ್ಟು ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಟಾಪಪ್ ಮಾಡ್ತಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಬರಲಿ ಅನ್ನೋ ಒಂದು ಆಶಿಸ್ತೀವಿ ನಾವು. ಆ್ಯಂಡ್ ಟಾಪ್ 5 ಈಗ ಟಾಪ್ ರನ್ನಿಂಗ್ ನಮಗೆ ಮನಸ್ಸಿಗೆ ಅನಿಸಿದ್ದು ಫಸ್ಟು ಆಲ್ಮೋಸ್ಟ್ ಗಿಲ್ಲಿ, ಅಶ್ವಿನಿ, ಆಮೇಲೆ ರಘು ಮತ್ತು ರಕ್ಷಿತಾ ಮತ್ತು ಕಾವ್ಯ ಅವರು. ಇವ್ರು ಟಾಪ್ 5 ಬರಬೇಕು ಅಂತ ತುಂಬ ಆಸೆ ಇದೆ, ನಮ್ಮೊಂದು ಬೇಡಿಕೆ ಕೂಡ ಅದು. ಸೊ ಟಾಪ್ 5 ಇವರು ಬರೋದ್ರಲ್ಲಿ ಸೊ ಕಿಚ್ಚ ಸುದೀಪ್ ಲಾಸ್ಟಲ್ಲಿ ಹಿಡ್ಕೊಳೋದು ಒಂದು ರೈಟ್ ಒಂದು ಲೆಫ್ಟ್ ಅಂತ ಹಿಡ್ಕೊಂಡು ಅವರು ವಿನ್ನರ್ ಅಪ್ ಯಾರು ಅಂತ ಹೇಳೋವಾಗ ಸೊ ನಮ್ಗೆ ಏನು ಅನ್ಸ್ಬೇಕಂದ್ರೆ ಒಂದು ಕೈಯಲ್ಲಿ ಅಶ್ವಿನಿ, ಇನ್ನೊಂದು ಕೈಯಲ್ಲಿ ಗಿಲ್ಲಿ ಇರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇದೆಲ್ಲ ಚೆನ್ನಾಗಿ ಬರಲಿ ಅಂತ ತುಂಬಾ ಡೈಲಿ ಬಿಡದೆ ಎವ್ರಿ ಡೇ ಎವ್ರಿಥಿಂಗ್ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಸೀನು ಅಷ್ಟು ಇಷ್ಟ ಆಗ್ತಿದೆ ನಮಗೆ. ತುಂಬ ಮನಸ್ಸಿಗೆ ಟಚ್ ಆದಂಥ ಶೋ ರಿಯಾಲಿಟಿ ಶೋ. ವಿ ಆರ್ ಹ್ಯಾಟ್ಸ್ ಆಫ್ ಟು ಕನ್ನಡ ಇಂಡಸ್ಟ್ರೀಸ್ ಆ್ಯಂಡ್ ಕಲರ್ಸ್ ಕನ್ನಡ. ಥ್ಯಾಂಕ್ ಯು. ನಮ್ಮ ಫೇವ್ರೆಟ್ ಆಲ್ಮೋಸ್ಟ್ ಗಿಲ್ಲಿನೇ. ಸೊ ಅವರು ತುಂಬ ದಿನದಿಂದ ನಾವು ನೋಡ್ತಿದ್ದೀವಿ, ಲೈಕ್ ಕಾಮಿಡಿ ಕಿಲಾಡಿಗಳಿಂದ ತುಂಬಾ ನೋಡ್ತಾ ಬಂದಿದ್ದೀವಿ. ಸೊ ಅವ್ರು ಬರಬೇಕು ಟಾಪ್ 1 ಅಂತ ಒಂದು ಕೋರಿಕೆ ನಮ್ಮದು. ಥ್ಯಾಂಕ್ ಯು. ನಾವು ಕೋಲಾರಲ್ಲಿ ವಾಸಿಸ್ತಾ ಇರೋದು. ಬಿಗ್ ಬಾಸ್ ಬಂದು ಆಲ್ಮೋಸ್ಟ್ ಕಂಪಲ್ಸರಿ ನೋಡ್ತೀವಿ. 10 ಸೀಸನ್ಸು ಮಿಸ್ಸು ಮಾಡಿಲ್ಲ. ಈ 11 ಸೀಸನ್ನು ಮಿಸ್ ಮಾಡಿಲ್ಲ. ಈಗ ಒಂದು 10 ಡೇಸಿಂದ ಮಿಸ್ ಆಗಿದೆ ಅಷ್ಟೇ. ಬಟ್ ಬಿಗ್ ಬಾಸ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಸುದೀಪ್ ಸರ್ ಅಂತೂ ಸತತವಾಗಿ ಪ್ರತಿಯೊಂದು ಸೀಸನಲ್ಲೂ ಅವರೇ ಆ್ಯಂಕರಿಂಗು ಸೂಪರು. 11th ಸೀಸನ್ 11 ಇಯರ್ಸ್ ಕಂಟಿನ್ಯೂಸ್ 11 ಸೀಸನ್ಗೂ ಆ್ಯಂಕರಿಂಗ್ ಈಸ್ ರಿಯಲಿ ಸೂಪರ್. ಮತ್ತು ಕಂಟೆಸ್ಟೆಂಟ್ಸಿಗೆ ಬಂದರೆ ಅವರವರ ರಿಯಾಲಿಟಿ, ಅವರವರ ವ್ಯಕ್ತಿತ್ವ ಏನಿದೆ, ರಿಯಲ್ ವ್ಯಕ್ತಿತ್ವ ಅನ್ನೋದು ಈ ಬಿಗ್ ಬಾಸಿಂದ ಎಲ್ಲ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಲ್ಲಿ ಟಾಪ್ ಮೋಸ್ಟ್ 5 ಕಂಟೆಸ್ಟೆಂಟ್ಸ್ ನಮಗಿಷ್ಟ ಅಂದರೆ ಗಿಲಿ, ಅಶ್ವಿನಿ ಗೌಡ ಮತ್ತು ಧ್ರುವನ್, ರಘು ಮತ್ತು ರಕ್ಷಿತಾ. ಅದರಲ್ಲಿ ಟಾಪ್ 2 ಬರಬೇಕು ಅಂತ ನಾವು ಬಯಸ್ತಾ ಇರೋದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ. ಆ ಏಜಲ್ಲಿ ಅಶ್ವಿನಿ ಗೌಡ ಅವರು ಒಂದು ಲೇಡಿಯಾಗಿ ಇಷ್ಟು ಬಿಗ್ ಬಾಸ್ ಸೀಸನ್ಗೆ ಬಂದು ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ರಿಯಲಿ ಗ್ರೇಟ್ ಫಾರ್ ಲೇಡೀಸ್. ಹೆಣ್ಮಕ್ಳು ನೋಡಿ ಅವ್ರನ್ನ ನೋಡಿ ಕಲಿಯೋದು ತುಂಬ ಇದೆ. ಇದರಿಂದ ಮಿಸ್ ಮಾಡ್ದಿರಾ ಎಲ್ಲರೂ ನೋಡಿ. ಪ್ಲೀಸ್ ವೋಟ್ ಫಾರ್ ಅಶ್ವಿನಿ ಗೌಡ ಆ್ಯಂಡ್ ಗಿಲಿ. ನೀವು ನೋಡ್ತೀರಾ ಬಿಗ್ ಬಾಸ್? ಹಾಂ, ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ ಅದೇ ಅವ್ರ ಕ್ಯಾರೆಕ್ಟರ್ ಎಲ್ಲ ಇಷ್ಟ ಆಗುತ್ತೆ. ಬೇರೆ ಯಾರು ಇಷ್ಟ ಆಗಲ್ಲ. ಯಾಕಂದರೆ ಅವರು ಕ್ಯಾರೆಕ್ಟರ್ ಎಲ್ಲ ಇಷ್ಟ ಆಗಲ್ಲ ಸರ್. ಈಗ ಫೈನಲಿಗೆ ಯಾರು ಬರ್ಬೋದು? ಗಿಲ್ಲಿ ಬರ್ತಾನೆ. ಜೊತೆಲಿ ಧನುಷ್ ಇಲ್ಲ ಕಾವ್ಯ. ಫೈನಲ್ 5 ಜನ ಯಾರಾಗ್ಬೋದು? ಗಿಲ್ಲಿ, ಕಾವ್ಯ, ಧನುಷ್. ಕಂಟಿನ್ಯೂಸ್ಲಿ ನೋಡ್ತಿದ್ದೀರಾ? ಹಾಂ, ನೋಡ್ತೀವಿ. ಏನು ಅನ್ನಿಸ್ತಾ ಇದೆ ಬಿಗ್ ಬಾಸ್ ನಿಮಗೆ? ಚೆನ್ನಾಗಿದೆ. ಅಶ್ವಿನಿ ಹೋದರೆ ಚೆನ್ನಾಗಿರುತ್ತೆ. ಅಶ್ವಿನಿ ಗೆಲ್ಬೇಕಾ? ಅಶ್ವಿನಿ ಹೋದ್ರೆ ಮನೆಯಿಂದ ಹೋದರೆ ಚೆನ್ನಾಗಿರುತ್ತೆ. ಯಾಕೆ ಅವ್ರ ಮೇಲೆ ದ್ವೇಷ? ದ್ವೇಷ ಅಂತಲ್ಲ, ಅವ್ರಂದ್ರೆ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಆಗಲ್ಲ ಅವರು. ಗಿಲ್ಲಿ ಚೆನ್ನಾಗಿ ಆಡ್ತಾನೆ. ಬೇರೆಯವರು? ಕಾವ್ಯ ಅವ್ರು ಯಾಕೆ? ಅವರು ಚೆನ್ನಾಗಿ ಆಡ್ತಾರೆ. ಈ ಬಿಗ್ ಬಾಸ್ ಅಲ್ಲಿ ಏನು ತಿಳ್ಕೊಬೋದು? ಏನು ತಿಳ್ಕೊಂಡಿದ್ದೀರಾ? ಫೈನಲ್ 5 ಜನ ಯಾರು ಬರ್ಬೋದು? ನನ್ಗೆ ಗೊತ್ತಿರೋದು ಒಂದೇ ಸರ್, ಗಿಲ್ಲಿ ಒಬ್ಬನಿಗೆ ಗೆಲ್ತಾನೆ ಅಂತ. ಇನ್ನು ಯಾರೂ ಗೊತ್ತಿಲ್ಲ ಅಷ್ಟೊಂದು ನನಗೆ. ಯಾಕೆ ಅಷ್ಟೊಂದು? ಅವ್ನು ತುಂಬ ನಿಯತ್ತಾಗಿರ್ತಾನೆ, ಆಡ್ತಾನೆ ಸರ್. ಬಿಗ್ ಬಾಸ್ ಮನೆಯಲ್ಲಿ ನಿಯತ್ತಾಗಿದೆ. ಕಂಟಿನ್ಯೂಸ್ಲಿ ನೋಡ್ತಾ ಇದ್ದೀರಾ? ಫ್ರಮ್ ಸ್ಟಾರ್ಟಿಂಗ್. 11 ಅವರು ಮೊದಲಿಂದ ನೋಡಿದ್ರಾ? ಈ ಸಲ ಹೇಗಿದೆ? ನಾನು ಮೊದಲಿಂದೆಲ್ಲ ನೋಡಿಲ್ಲ ಸರ್, ಈಗಲೇ ಬಿಕಾಸ್ ಆಫ್ ಗಿಲ್ಲಿ. ಏನನ್ಸುತ್ತೆ ಗಿಲ್ಲಿ ಬಗ್ಗೆ ಸರ್
ಹೇಗೆ ಆಡ್ತಾರೆ ಹೇಳಿ. ಚೆನ್ನಾಗಿ ಆಡ್ತಾರೆ ಸರ್. ತೇಜಸ್ವಿನಿ ಅಂತ.